550 ಇಂಡಿಗೋ ವಿಮಾನಗಳ ಸಂಚಾರ ದಿಢೀರ್ ಅಂತ ರದ್ದಾಗಿರೋದು. ಬೆಂಗಳೂರು ಸೇರಿ ಹಲವೆಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ವಿಮಾನಗಳ ಸಂಚಾರದಲ್ಲಿ ಸತತ 3ನೇ ದಿನವೂ ಕೂಡ ವ್ಯತ್ಯಯ ಆಗಿದೆ. ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ವ್ಯತ್ಯಯ ಆಗಿರೋದು. ಪೈಲಟ್ಗಳು ಸಿಬ್ಬಂದಿ ಕೊರತೆಯಿಂದ ವಿಮಾನವನ್ನು ರದ್ದು ಮಾಡಲಾಗಿದೆ. ಇದರಿಂದ ಸಹಜವಾಗಿಯೇ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಒಂದರಲ್ಲೇ ಒಟ್ಟು 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗ್ಬಿಟ್ಟಿದೆ. ಅದು ಒಂದೆರಡಲ್ಲ, 3 ದಿನದಿಂದ ಇದೇ ಥರದ ಸಮಸ್ಯೆ ಎದುರಾಗ್ತಾ ಇರೋದು. ಸಾವಿರಾರು ಪ್ರಯಾಣಿಕರು ನಿಂತ್ಕೊಳ್ಳೋಕ್ಕಾಗದೆ, ಕುಂತ್ಕೊಳ್ಳೋಕ್ಕಾಗದೆ, ನಿದ್ದೆನೂ ಮಾಡೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಅನೇಕ ಪ್ರಯಾಣಿಕರನ್ನ ವಿಮಾನಕ್ಕೆ ಹತ್ತಿಸಿಕೊಂಡ ಬಳಿಕ ಪ್ರಯಾಣ ವಿಪರೀತ ವಿಳಂಬ ಆಗ್ತಾ ಇದೆ. ಹೀಗಾಗಿ ವಿಮಾನದೊಳಗೆ ಲಾಕ್ ಆಗಿಬಿಟ್ಟಿದ್ದಾರೆ ಪ್ರಯಾಣಿಕರು. ಇಂಡಿಗೋ ವಿಮಾನ ಸಂಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದೆಡೆ ತಾವು ಪ್ರಯಾಣಿಸಬೇಕಾಗಿದ್ದ ವಿಮಾನ ರದ್ದಾದ ಬಗ್ಗೆ ಮೊದಲೇ ಮಾಹಿತಿ ನೀಡಿಲ್ಲ ಅಂತಲೂ ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಹಿಳಾ ಪ್ರಯಾಣಿಕರೊಬ್ಬರು ಅಧಿಕಾರಿಯನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೋಡಿ, ನಾವು TV5 ಅಲ್ಲೇ ನೋಡ್ತಾ ಇದ್ವಿ. ಯಾವುದೋ ರಿಸೆಪ್ಷನ್ಗೆ ಬರಬೇಕಾಗಿತ್ತು ಗಂಡು ಹೆಣ್ಣು, ಅವ್ರು ಬಂದೇ ಇಲ್ಲ ಪಾಪ. ಅವ್ರ ಅಪ್ಪ ಅಮ್ಮನೇ ಆ ಚೇರ್ ಮೇಲೆ ಕೂತ್ಬಿಟ್ಟಿದ್ದಾರಂತೆ. ಅವ್ರು ಬೇಜಾರು ವ್ಯಕ್ತಪಡಿಸ್ತಾ ಇದ್ರು. ಹೀಗೆ ಕೆಲವರು ಬರೋದಕ್ಕಾಗದೆ ಇದ್ದಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವರು ಟ್ರಾವೆಲ್ ಮಾಡ್ತಾ ಇರೋರು ಟ್ರಾವೆಲ್ ಮಾಡ್ತಾನೇ ಇದ್ದಾರೆ, ವಿಳಂಬ ಆಗ್ತಾನೇ ಇದೆ. ಇನ್ನು ಕೆಲವರು ಏರ್ಪೋರ್ಟ್ನಲ್ಲಿ ಲಾಕ್ ಆದವರು ಏರ್ಪೋರ್ಟ್ನಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಸುಮಾರು 2 ದಿನ ಅಲ್ಲ 3 ದಿನದಿಂದ ಇದೇ ಥರದ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಇದೆ ಆಗಲ್ಲ ಅಂತಂದಮೇಲೆ ಅದನ್ನು ಮೊದಲೇ ಹೇಳಬೇಕು. ಕ್ಯಾನ್ಸಲ್ ಆಗ್ತಾ ಇದೆ ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ಬೇಕು, ಅದನ್ನು ನಮಗೆ ತಿಳಿಸ್ಬೇಕು. ಈ ಕಡೆ ಕ್ಯಾನ್ಸಲ್ ಅನ್ನೋದನ್ನು ಹೇಳಲ್ಲ, ಈ ಕಡೆ ಬೇಗನೂ ಜರ್ನಿ ಪ್ರಾರಂಭ ಮಾಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ಈಗಾಗಲೇ ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರಯಾಣಿಕರಿಗೆ ಏನು ಹೇಳ್ತಾ ಇದ್ದಾರೆ, ಸದ್ಯ ಏನು ವ್ಯವಸ್ಥೆ ಮಾಡಿಕೊಳ್ತಾ ಇದೆ ಇಂಡಿಗೋ ಕಂಪನಿ ಅಂತ ಏನಾದರೂ ಕ್ಲಾರಿಟಿ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ 3 ದಿನಗಳಿಂದ ಸತತವಾಗಿ 550ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿರುವಂತದ್ದು. ಇದು ಸಹಜವಾಗಿ ಪ್ರಯಾಣಿಕರನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಒಂದೊಂದೇ ಪ್ರಯಾಣಿಕರ ಸಮಸ್ಯೆಗಳು, ಒಬ್ಬರ ಪ್ರಯಾಣಿಕರದು ಮದುವೆ ಸಮಸ್ಯೆಗಳ ಪ್ರಾಬ್ಲಮ್ ಆಯ್ತಾ, ಇನ್ನೊಬ್ರು ಯಾರೋ ಸಾವಾಗಿದೆ, ಹಾಗಾಗಿ ಆ ಸಾವಿನ ಸ್ಥಳಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ವಿಮಾನವನ್ನ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರು, ಹಾಗಾಗಿ ಕುಟುಂಬ ಅಥವಾ ಸಂಬಂಧಿಕರ ಸಾವಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗ್ಬೇಕು ಅನ್ನೋ ತಂದ್ಕೊಂಡವರಿಗೆ ಪರದಾಟ ಆಗಿರುವಂತದ್ದು. ಹಾಗೇನೆ ವಯಸ್ಸಾದವರು, ಬೇರೆ ಬೇರೆ ವಿದೇಶ ಪ್ರವಾಸ ಮಾಡುವಂತವ್ರು, ಹೀಗಾಗಿ ಹಲವು ರೀತಿಯಲ್ಲಿ ತಮ್ಮ ತಮ್ಮ ಅಳಲುಗಳನ್ನ ಈಗ ಪ್ರಯಾಣಿಕರು ವ್ಯಕ್ತಪಡಿಸ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಉದ್ಯಮಿ ಕೂಡ ನೀವು ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅಥವಾ ಟಿಕೆಟ್ ಅನ್ನ ಬುಕ್ ಮಾಡ್ಬೇಕಾದ್ರೆ ನೀವು 10 ಬಾರಿ ಯೋಚಿಸಿ ಅನ್ನುವಂತದ್ದನ್ನ ಹೇಳುವಂತದ್ದು. ಸಾಲಾಗಿ ಈಗ ಏರ್ಪೋರ್ಟ್ ನಲ್ಲಿ ಜನರು ಪ್ರಯಾಣಿಕರು ಇರುವಂತದ್ದನ್ನ ನಾವು ಕಾಣ್ತಾ ಇದೀವಿ. ಆದ್ರೆ ಇಂಡಿಗೋದಿಂದ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಕಾರಣ ಏನು, ಯಾಕೆ ರದ್ದಾಗಿದೆ, ಇನ್ನೆಷ್ಟು ದಿನಗಳ ಕಾಲ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಈ ಕ್ಷಣದಲ್ಲೂ ಸಿಗ್ತಾ ಇಲ್ಲ. ಇದ್ರ ಹೊರತಾಗಿ ಸುಮಾರು ಏನಂತಂದ್ರೆ ಕಳೆದ 24 ಗಂಟೆಯಿಂದ 48 ಗಂಟೆವರೆಗೆ ಯಾವುದೇ ಪ್ರಯಾಣಿಕರು ಕೂಡ ಇಂಡಿಗೋದಲ್ಲಿ ಪ್ರಯಾಣಿಸಲ್ಲ. ಅಂದ್ರೆ 2 ದಿನಗಳಿಂದ ಯಾರು ಕೂಡ ಪ್ರಯಾಣ ಮಾಡಿಲ್ಲ, ವಿಮಾನ ಯಾವುದೇ ಕೂಡ ಹಾರಾಟ ಆಗಿಲ್ಲ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಒಟ್ಟಾರೆ ಏನಂತಂದ್ರೆ 3 ದಿನದ ಈ ಒಂದು ವಿಮಾನ ವ್ಯತ್ಯಯ ಅಥವಾ ಹಾರಾಟದ ವ್ಯತ್ಯಯ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಪ್ರಯಾಣಿಕರು ಪರದಾಡ್ತಿರುವಂತದ್ದು ಏರ್ಪೋರ್ಟ್ ನಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.